Ladies and gentlemen, ಬೆಳಗಾವಿ ಕೇಂದ್ರ ಸಹಕಾರಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷ ನಿಂಗರಾಜ್ ಕರೆಣ್ಣ ಅವರ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಥಣಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಪುತ್ರ ಚಿದಾನಂದ ಸವದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇತ್ತ ಶಾಸಕ ಸವದಿ ಬೆಂಬಲಿಗರು ಚಿಕ್ಕೋಡಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಶಾಸಕ ಅವರ ವಿರುದ್ಧ ಮಾಡಿರುವ ಷಡ್ಯಂತ್ರ ಅಂತ ಆರೋಪಿಸಿ ಚಿಕ್ಕೋಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೀತಾ ಇದೆ. ಇನ್ನು ಹಲ್ಲೆಗೊಳಗಾದ ನಿಂಗರಾಜ್ ರವರು ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗಿದ್ದು ಆಸ್ಪತ್ರೆಯಿಂದಲೇ ಕೂಡ ಅಥಣಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕ ಸವದಿ ಅದರ ಜೊತೆಗೆ ಪುತ್ರ ಚಿದಾನಂದ ಸೇರಿದಂತೆ ಒಟ್ಟು 8 ಜನರ ಮೇಲೆ ಪೊಲೀಸ್ನವರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ನನ್ನನ್ನ ಲಕ್ಷ್ಮಣ್ ಸವದಿ ಅವರು ಮನೆಗೆ ಕರೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರು. ಲಕ್ಷ್ಮಣ್ ಸವದಿ ಅವರೇ ಕಪಾಳಕ್ಕೆ ಹೊಡೆದ್ರು. ಪುತ್ರ ಚಿದಾನಂದ ಸವದಿ ಬಲವಾಗಿ ಸೊಂಟಕ್ಕೆ ಒದ್ದಿದ್ರು. ಆ ಬಳಿಕ ಕುಸಿದು ನೆಲಕ್ಕೆ ಬಿದ್ದೆ. ಆಗ ನನ್ನ ಮೇಲೆ 7 ರಿಂದ 8 ಜನರು ಹಲ್ಲೆಯನ್ನು ನಡೆಸಿದ್ರು ಅಂತ ನಿಂಗರಾಜ್ ರವರು ಗಂಭೀರ ಆರೋಪ ಮಾಡಿದ್ದಾರೆ. ಕರೆಸಿ ಕೂಡಲೇ ನಮ್ಮ ಮನೆಗೆ ಯಾಕೆ ಬಂದೀನಿ, ಯಾರು ಪರ್ಮಿಷನ್ ತೊಗೊಂಡು ಬಂದಿ ಅಂತೇಳಿ ಬಡ್ಯಾಕ ಸ್ಟಾರ್ಟ್. ಅವ್ರು ಬಡ್ದು ಕೂಡಲೇ ಅವ್ರ ಮಗ ಬಂದು ಬಡ್ಯಾಕತ್ರ. ಅವ್ರ ಮಗ ಬಂದು ಬಡ್ದು ಕೂಡಲೇ ಅವ್ರ ಬೆಂಬಲಿಗರು ಗೊತ್ತಾಯ್ತಲ್ಲ ಸರ್, ಅವ್ರ ಮುಂದೆ ಎಲ್ಲ ಒಳ್ಳೆಯವ್ರಾಗಾಕ. ಅಕ್ರಮ ತಂಡ ಸೇರಿ ಹಲ್ಲೆ, ಮಾರಣಾಂತಿಕ ಹಲ್ಲೆ, ಜೀವ ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಕುರಿತಂತೆ BNS ಆಕ್ಟ್ ಅಡಿ 189, 191, 115, 351, 352, 190 ಕಲಂ ಅಡಿ ಪ್ರಕರಣ ದಾಖಲಾಗಿದೆ. ಮತ್ತೊಂದೆಡೆ ಲಕ್ಷ್ಮಣ್ ಸವದಿ ಬೆಂಬಲಿಗ ಶ್ರೀಕಾಂತ್ ಆಲಗೂರ ಅವರು ನಿಂಗರಾಜ ಕರೆಣ್ಣ ಅವರ ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಶಾಸಕ ಸವದಿ ಅವರ ನಿವಾಸದ ಮುಂದೆ ನಿಂತಿದ್ದಾಗ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಸವದಿ ಅವರಿಗೆ ಯಾಕೆ ಬೈತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಏಕಾಏಕಿ ಹಲ್ಲೆ ಮಾಡಿದ್ರು. ಜೊತೆಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ಜೀವ ಬೆದರಿಕೆ ಹಾಕಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಲೆವೆಲ್ ಎಲ್ಲ ಬಡದ್ ಬಿಟ್ರು ಸರ್. ಅಂದ್ರೆ ಎಲ್ಲ ಕಡೆ ಒದಿದು ನನ್ನ ಹೆಚ್ಕೋದು ತಲೆಗೆ ಭಾಳ ಜೋರ್ಸ್ಲೆ ಪೆಟ್ಟು ಬಿದ್ದೈತ್ರಿ ಸರ್. ಸಿಕ್ಕಾಪಟ್ಟಿ ಹೊಡೆದ್ರೆ ಈಗ ನನ್ನ ಈ ಥರ ಆಕೈತ. ಈಗ ನನ್ನ ಮೇಲೆ ಸಿಕ್ಕಾಪಟ್ಟಿ ಅಲ್ಲಿ ಕೇಸ್ ಮಾಡ್ಸಾಕ್ತಾರೆ ಸರ್, ಜಾತಿ ನಿಂದನೆ ಮಾಡಿವ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶಾಸಕ ಲಕ್ಷ್ಮಣ್ ಸವದಿ ಅವರು DCC ಬ್ಯಾಂಕ್ ಅಧ್ಯಕ್ಷರಾದ ನಿಂಗರಾಜ್ ಕರೆಣ್ಣ ಅವರು ಮನೆಗೆ ಬಂದಿದ್ದು ನಿಜ, ಹಣ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ನಾನು ನಿಮ್ಮಲ್ಲಿ ಏನೆಲ್ಲ ಭಿನ್ನಾಭಿಪ್ರಾಯಗಳಿದ್ದಾವೋ ಅವೆಲ್ಲ ಏನು ಬಂದಿದ್ದಾವೋ ಅವನ್ನ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದೆ. ಹಲ್ಲೆಗೂ ನಮಗೂ ಸಂಬಂಧ ಇಲ್ಲ. ಇಲ್ಲೇ ಇದ್ದಂತ ನಮ್ಮ ಬೆಂಬಲಿಗ ಶ್ರೀಕಾಂತ್ ಆಲಗೂರ ನಿಮ್ಮ ಸಮಸ್ಯೆ ಇಲ್ಲಿಗೆ ಯಾಕೆ ತರ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ನಿಂಗರಾಜ್ ಅವಾಚ್ಯ ಶಬ್ದಗಳಿಂದ ಬೈದ್ರು. ಜಾತಿ ನಿಂದನೆಯೂ ಕೂಡ ಆಗೋಯ್ತು. ಕೈ ಮಿಲಾಯಿಸ್ಬಿಟ್ರು. ಬಳಿಕ ನಾನು ಇಲ್ಲಿ ಜಗಳ ಆಡಬೇಡಿ, ಹೊರಗೆ ಹೋಗಿ ಅಂತ ಹೇಳಿದೆ. ಹಲ್ಲೆ ಮಾಡಿದ್ರೆ ಕಾರ್ಯಕರ್ತರಿಂದಲೇ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ವಿಚಾರ ಎಲ್ಲಿಗೋಗಿ ನಿಲ್ಲುತ್ತೋ ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ವಿನಯದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ತಿಳಿಸಿ ಒತ್ತಾಯ ಆಗ್ತಾ ಇತ್ತು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದರು.